ಕೂಡಲಿನಲ್ಲಿರುವಂಥ SNN ಕಾರ್ಪ್ ಕಟ್ಟಡ ಈಗಾಗಲೇ ಡೆಮಾಲಿಷನ್ಗೆ ಸಿದ್ಧವಾಗಿದೆ. ಅದನ್ನು ಡೈಮಂಡ್ ಕಟ್ಟಿಂಗ್ ಅಂತ ಈಗ ಹೊಸದಾಗಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸ್ಲ್ಯಾಬ್ ಮುಖಾಂತರ ಮೇಲಿಂದ 18ನೇ ಫ್ಲೋರಿಂದ ಡೈಮಂಡ್ ಕಟ್ಟಿಂಗಾಗಿ ಕಟ್ ಮಾಡಿ ಸ್ಲ್ಯಾಬ್ಗಳನ್ನು ಯಾರಿಗೂ ತೊಂದರೆ ಆಗದಂತೆ ಇಲ್ಲಿ ಯಾರಿಗೂ ಕೂಡ ಧೂಳು ಹೋಗೋದಿಲ್ಲ, ಕಟ್ಟಡದ ಅವಶೇಷಗಳು ಕೂಡ ಹೊರಭಾಗಕ್ಕೆ ಹೋಗೋದಿಲ್ಲ. ನೀಟಾಗಿ ಕಟ್ ಮಾಡಿ ಕ್ರೇನ್ ಮುಖಾಂತರ ಕೆಳಗಡೆ ಇಳಿಸಿ ಅದನ್ನು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೇ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಕಟ್ಟಡದ ಮಾಲೀಕರೇ ತಮ್ಮ ಕಟ್ಟಡದ ಅವಶೇಷಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಮತ್ತು ಇದರಿಂದ ಯಾರಿಗೂ ಕೂಡ ತೊಂದರೆ ಕೂಡ ಆಗೋದಿಲ್ಲ, ಯಾರಿಗೂ ಕೂಡ ಧೂಳು ಕೂಡ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಕಟ್ಟಡದ ಸುತ್ತಲೂ ಕೂಡ ಮೆಸ್ಸನ್ನು ಅಳವಡಿಸಲಾಗಿದೆ. ಮತ್ತು ಕ್ರೇನ್ ಮೂಲಕ ನೀಟಾಗಿ ಇಳಿಸಿ ಸ್ಲ್ಯಾಬ್ಗಳನ್ನು ಮಾಡ್ತಾ ಇದೆ. ಇದರಿಂದ ಯಾರಿಗೂ ಕೂಡ ತೊಂದರೆ ಕೂಡ ಆಗೋದಿಲ್ಲ, ಮತ್ತು ಇದರಿಂದ ಬೇರೆಯವರು ಕೂಡ ಯಾರು ಕೂಡ ಕಂಪ್ಲೇಂಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಕಟ್ಟಡದ ತೆರವನ್ನು ಮಾಡ್ತಾರೆ. ಸುಮಾರು 2 ವರ್ಷಗಳ ಕಾಲ ಕಟ್ಟಿರುವಂಥ ಕಟ್ಟಡವನ್ನು ಈ ಒಂದು ಹಂತವಾಗಿ ಡೈಮಂಡ್ ಕಟ್ ಮಾಡಬೇಕಾದ್ರೆ ಸುಮಾರು 40 ಫ್ಲ್ಯಾಟ್ಗಳಿದೆ. ಆ 40 ಫ್ಲ್ಯಾಟ್ಗಳನ್ನು ರಿಮೂವ್ ಮಾಡಬೇಕಾದ್ರೆ ಸುಮಾರು 6 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂತಂದರೆ ಅಕ್ಕಪಕ್ಕದಲ್ಲೇ ಅವರಿಗೆ ಸೇರಿದಂಥ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದೆ, ಸುಮಾರು 10,000 ಜನ ನಿವಾಸಿಗಳಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಕೂಡ ಪಕ್ಕದಲ್ಲೇ 2,000 ಜನ ವಾಸ ಮಾಡುವಂಥ ನ್ಯೂ ಕೇಂಬ್ರಿಡ್ಜ್ ಸ್ಕೂಲ್ ಇದೆ. ಆ ಶಾಲಾ ಮಕ್ಕಳಿಗೂ ತೊಂದರೆ ಆಗಬಾರ್ದು, ಪಕ್ಕದಲ್ಲಿರುವಂಥ ನಿವಾಸಿಗಳಿಗೂ ತೊಂದರೆ ಆಗಬಾರ್ದು, ಸ್ಥಳೀಯರಿಗೂ ತೊಂದರೆ ಆಗಬಾರ್ದು, ಮತ್ತು ಪಕ್ಕದ ಫ್ಲ್ಯಾಟ್ನಲ್ಲಿರುವಂಥವರು ಕೂಡ ಯಾವುದೇ ರೀತಿಯಾಗಿ ಕೂಡ ತೊಂದರೆ ಆಗದ ರೀತಿಯಾಗಿ ಕಟ್ ಮಾಡಿ ಸ್ಲ್ಯಾಬ್ಗಳ ಮುಖಾಂತರ ಇಳಿಸ್ತಿದ್ದಾರೆ. ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂಥ ಬೃಹತ್ ಕಟ್ಟಡ ಇವತ್ತು 18 ಅಂತಸ್ತಿನ ಕಟ್ಟಡ ನೆಲಸಮವಾಗುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಯಾಕೆಂತಂದರೆ ಆ ಇಂಜಿನಿಯರ್ನ ನಿರ್ಲಕ್ಷ್ಯ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದರೆ ಸಾಯಿಲ್ ಟೆಸ್ಟನ್ನು ಮಾಡದೆ ಆ ಬೃಹತ್ ಕಟ್ಟಡವನ್ನು ಕಟ್ಟಿದಾಗ ಹಂತವಾಗಿ ಆ ಕಟ್ಟಡ ಯಾವಾಗ ಮನೆ ಮಾಲೀಕರು ಬಂದು ಫ್ಲ್ಯಾಟ್ಗೆ ಎಂಟ್ರಿ ಕೊಡಬೇಕು ಆ ಒಂದು ಸಂದರ್ಭದಲ್ಲಿ ಗೊತ್ತಾಗಿದೆ ಸಂಪೂರ್ಣವಾಗಿ ನೆಲದಲ್ಲಿ ಕಟ್ಟಡ ವಾಲಿರೋದು ಮತ್ತು ಕುಸಿದಿರೋದು ಕೂಡ ಗೊತ್ತಾಗಿದೆ. ಈ ಕಾರಣದಿಂದಾಗಿ ಕಟ್ಟಡದ ಮಾಲೀಕರು ಯಾರೆಲ್ಲ ಫ್ಲ್ಯಾಟ್ಗಳನ್ನು ಖರೀದಿಯನ್ನು ಮಾಡಿದರೋ ಅವರನ್ನ ಮನವೊಲಿಸಿ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಈಗ ಕಟ್ಟಡದ ಅವಶೇಷಗಳನ್ನು ಇಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಸದ್ಯಕ್ಕೆ ಯಾವಾಗ ಈ ಒಂದು ಕಟ್ಟಡ ವಾಲಿದೆ ಅಂತ ಗೊತ್ತಾಯಿತು ಆಗ GB ಅವರು ಕೂಡ ನೋಟಿಸನ್ನು ಕೊಟ್ಟಿದ್ದರು, ಡೆಮಾಲಿಷನ್ ಆರ್ಡರನ್ನು ಪಾಸ್ ಮಾಡಿದರು. ಆಗ ಕಟ್ಟಡದ ಮಾಲೀಕರು ಕೂಡ GBA ಮುಂದೆ ಬಂದು ಆ ಕಟ್ಟಡವನ್ನು ತಾವಾಗೆ ನಾವು ತೆರವು ಮಾಡಿಕೊಡ್ತೇವೆ, ಯಾರಿಗೂ ತೊಂದರೆ ಕೊಡದಂತೆ ಅಂತಲೂ ಕೂಡ ಹೇಳಿದರೆ. ಈ ಕಾರಣದಿಂದಾಗಿ ಕಟ್ಟಡದ ಮಾಲೀಕರೇ ಸ್ವಯಂ ಪ್ರೇರಿತವಾಗಿ ಈಗ ಡೈಮಂಡ್ ಕಟ್ಟಿಂಗನ್ನು ಮಾಡ್ತಿದ್ದಾರೆ. ಸುಮಾರು 6 ತಿಂಗಳ ಕಾಲ ಇದೇ ರೀತಿಯಾಗಿ ಕೂಡ ತೆರವು ಕಾರ್ಯಾಚರಣೆ ಮುಂದುವರಿಯಲಿದೆ. ಯಾರೋ ಮಾಡಿದ ತಪ್ಪಿಗೆ ಮತ್ತಾರೋ ಶಿಕ್ಷೆಯನ್ನು ಅನುಭವಿಸಿದ್ರು ಅನ್ನೋ ಗಾದೆ ಮಾತಿನಂತೆ ಕೂಡಲಿನಲ್ಲಿರುವಂಥ ಫ್ಲ್ಯಾಟ್ನ ಕಥೆಯಾಗಿದೆ. ಒಬ್ಬ ಇಂಜಿನಿಯರ್ ಮಾಡಿದಂಥ ಸಣ್ಣ ತಪ್ಪಿನಿಂದ 49 ಫ್ಲ್ಯಾಟ್ಗಳು ಇವತ್ತು ನೆರಳು ಕುಳಿತಿವೆ. ಅದ್ರ ಜೊತೆ 200 ಕೋಟಿ ರೂಪಾಯಿ ಹಣ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಇನ್ನು ಮುಂದಾದರೂ ಕೂಡ ದೊಡ್ಡ ಮಟ್ಟದ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಬೇಕಾದ್ರೆ ಸಾಯಿಲ್ ಟೆಸ್ಟನ್ನು ಮಾಡೋದು ಕಡ್ಡಾಯ ಅನ್ನೋದನ್ನ ಎಲ್ಲರೂ ಕೂಡ ಮರಿಬಾರ್ದು ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಧನರಾಜ್ ಜೊತೆ ಮಲಂಡಳ್ಳಿ ಶಶಿಧರ್, ಪವರ್ TV, ಬೆಂಗಳೂರು.